ನಯನತಾರ ವಿರುದ್ಧ ಗೆದ್ದ ಧನುಷ್. ನಯನತಾರಾಗೆ ಕೋರ್ಟ್ನಲ್ಲಿ ಹಿನ್ನಡೆ. ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರವಾಗಿದ್ದ ನಯನತಾರ ಡಾಕ್ಯುಮೆಂಟ್ರಿಗೆ ಧನುಷ್ ನಟನೆ ಹಾಗೂ ನಿರ್ಮಾಣದ ಚಿತ್ರದ ದೃಶ್ಯ ಬಳಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನಟ ಧನುಷ್ ಕೋರ್ಟ್ ಮೆಟ್ಟಿಲೇರಿದ್ದರು. ಧನುಷ್ ಅರ್ಜಿಯನ್ನು ವಜಾ ಮಾಡಿ ಎಂದು ನೆಟ್ಫ್ಲಿಕ್ಸ್ ಮನವಿ ಮಾಡಿತ್ತು. ಕಾನೂನು ಹೋರಾಟದಲ್ಲಿ ನೆಟ್ಫ್ಲಿಕ್ಸ್ ಅರ್ಜಿ ವಜಾಗೊಂಡಿದೆ. ಅರ್ಜಿಯನ್ನು ವಜಾಗೊಳಿಸಿ ಮದ್ರಾಸ್ ಹೈಕೋರ್ಟ್ ಆದೇಶ ಮಾಡಿದೆ. ಮುಂದಿನ 24 ಗಂಟೆಯಲ್ಲಿ ಚಿತ್ರದ ದೃಶ್ಯವನ್ನು ತೆಗೆಯುವಂತೆ ಎಚ್ಚರಿಕೆ ನೀಡಿದೆ. ದೃಶ್ಯ ತೆಗೆಯದಿದ್ದರೆ ನೆಟ್ಫ್ಲಿಕ್ಸ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಆದೇಶ ನೀಡಿದೆ. ಕಳೆದ ನವೆಂಬರ್ನಲ್ಲಿ ನಯನತಾರ ವಿರುದ್ಧ ಸಲ್ಲಿಸಿದ್ದ ಅರ್ಜಿಗೆ ಇದೀಗ ತೀರ್ಪು ಬಂದಿದ್ದು, ನಯನತಾರ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರಾ? ಹೀಗೆ ನಡೆಯುತ್ತಾ ನಯನತಾರ ವರ್ಸಸ್ ಧನುಷ್. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಬ್ರೋ ಕನ್ನಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.